What is up guys? ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 79ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ತಗೊಂಡು ಬರ್ತಾ ಇದ್ವಿ. ಅದು ರೆಡ್ಮಿ 9A, ರಿಯಲ್ಮಿ C3, ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 S1, ಏರ್ಟೆಲ್ 5G, ₹1 1 GB ಫ್ರೀ 1 Gbps ಇಂಟರ್ನೆಟ್. ಇದೇ ರೀತಿಯಾಗಿ ತುಂಬಾ ಇಂಟ್ರೆಸ್ಟಿಂಗ್ ರೂಮರ್ಸ್ ಲೀಕ್ ಸುದ್ದಿಗಳನ್ನ ದಿನಾಲೂ ಆಗಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಾವು ಟೆಕ್ನಾಲಜಿ ತಗೊಂಡು ಬರ್ತಾ ಇದ್ವಿ. ಸೊ ನಿಮ್ ಪ್ರೀತಿ ಬೆಂಬಲ ಇದೇ ರೀತಿಯಾಗಿರ್ಲಿ. ಲೈಕ್ಸ್ ಗಳನ್ನ ಮಾಡಿ 600 ಲೈಕ್ಸ್ ಟಾರ್ಗೆಟ್ ಆಗಿದ್ವಿ. ಸೊ ಖಂಡಿತ ಕ್ವಶನ್ ಆದ್ರೂ ಕೇಳಿ ಅಥವಾ ಆನ್ಸರ್ ಆದ್ರೂ ಮಾಡಿ ಕಮೆಂಟ್ಸ್ ಮಾಡಕ್ಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ಗೂಗಲ್ ಕಡೆಯಿಂದ. ಗೂಗಲ್ ಮ್ಯಾಪ್ ಇವತ್ತಿಗೆ 15 ವರ್ಷ ಕಂಪ್ಲೀಟ್ ಮಾಡೋರಿಗೆ ಹೊಸ ಅಪ್ಡೇಟ್ ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಇದುವರೆಗೆ ನಾವು ಹೋಟೆಲ್, ರೆಸ್ಟೋರೆಂಟ್, ಬೇರೆ ಬೇರೆ ಪ್ಲೇಸ್ ಗಳ ವಿಸಿಟ್ ಮಾಡ್ತಿದ್ವಿ. ಈ ಪ್ಲೇಸ್ ಚೆನ್ನಾಗಿದೆಯಾ, ಈ ಹೋಟೆಲ್ ಚೆನ್ನಾಗಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಆ ಪ್ಲೇಸ್ಗೆ, ಆ ಹೋಟೆಲ್ಗೆ ವಿಸಿಟ್ ಮಾಡ್ತಿದ್ವಿ. ಬಟ್ ಇವಾಗ ಹೊಸ ಅಪ್ಡೇಟ್ ಒಂದಿಗೆ ಆ ಹೋಟೆಲ್ ಆಗಿರಲಿ, ಆ ರೆಸ್ಟೋರೆಂಟ್ ಆಗಲಿ, ಅದಕ್ಕೆ ನಾವು ರೇಟಿಂಗ್ಸ್ ನ ನೋಡಿ ತಿಳ್ಕೊಂಡು ನಾವು ಆ ಹೋಟೆಲ್ಸ್ ಗಳನ್ನ ಚೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್, ನಮ್ಮ ಅಕ್ಕಪಕ್ಕದಲ್ಲಿ ಬೇರೆ ಹೋಟೆಲ್ಸ್ ಗಳಿದೆ, ಇದ್ರಲ್ಲಿ ಯಾವ ಚೆನ್ನಾಗಿರೋ ಹೋಟೆಲ್ಸ್ ಇದೆ, ಯಾವ್ದ್ರಲ್ಲಿ ಜಾಸ್ತಿ ರೇಟಿಂಗ್ಸ್ ಇದೆ ತಿಳ್ಕೊಂಡು ನಾವು ಡೈರೆಕ್ಷನ್ ಹಾಕಿ ಆ ಹೋಟೆಲ್ಗೆ ವಿಸಿಟ್ ಮಾಡ್ಕೋಬಹುದು. ಇದುವರೆಗೆ 220ಕ್ಕಿಂತ ಜಾಸ್ತಿ ದೇಶಗಳನ್ನ ನಾವು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ವಿ. ಎಷ್ಟೋ $ಬಿಲಿಯನ್ ಖರ್ಚು ಮಾಡಿ 3D ವ್ಯೂ ನ ಕೂಡ ನಮಗೆಲ್ಲ ಗೂಗಲ್ ಅವರು ಕೊಡ್ತಾ ಇರುವಂತದ್ದು. ಸೊ ಗೂಗಲ್ ಮ್ಯಾಪ್ ಇನ್ ಕೇಸ್ ಇರಲಿಲ್ಲ ಅಂದ್ರೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಿತ್ತಪ್ಪ ಅಂತ ನಿಮ್ಗೇನು ಗೆಸ್ ಮಾಡುವಂತ ಐಡಿಯಾಸ್ ಬಿಡ್ತಿದ್ರೆ ಖಂಡಿತ ಬದಲಿಸಕ್ಕೆ ಮರಿಬೇಡಿ. ಈ ನುಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಆಫಿಷಿಯಲ್ ಟೀಸರ್ ನ ಹೊರಗಡೆ ನೋಡ್ತಾ ಇದ್ವಿ. ಈ ಸ್ಮಾರ್ಟ್ ಫೋನ್ 64 ಮೆಗಾ ಪಿಕ್ಸೆಲ್ ಸೆನ್ಸರ್ ನ ಒಳಗೊಂಡು ಬರಲಿದೆ. ಇದರಲ್ಲಿ ಕೂಡ 6000 mAh ಬ್ಯಾಟರಿಯೊಂದಿಗೆ 13,000 ರಿಂದ 14,000 ರೂಪಾಯಿಗೆ ಮಾರ್ಕೆಟ್ ನಲ್ಲಿ ಎಂಟ್ರಿ ಹೊಡಿತದಂತೆ. ಸೊ ಖಂಡಿತ 13,000 ರಿಂದ 14,000 ರೂಪಾಯಿ ಏನಾದ್ರು ಬತ್ತಪ್ಪ ಅಂದ್ರೆ ಇದು ರಿಯಲ್ ಕಾಂಪಿಟರ್ ಸ್ಯಾಮ್ಸಂಗ್ ಕಡೆಯಿಂದ ಅಂತ ನನಗೆ ಅನ್ಸುತ್ತೆ. ಸೊ ಖಂಡಿತ ಈ ಫೋನ್ 628 GB ಜೊತೆ ಬರ್ತಾ ಇದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಗಳಿದೆ. ಕಮ್ಮಿ ಬೆಲೆಗೆ ಬಂತು ಅಂದ್ರೆ ಮಾರ್ಕೆಟ್ ಮತ್ತೆ ಸ್ಯಾಮ್ಸಂಗ್ ತುಂಬಾ ಹವಾ ಮಾಡ್ತಾರೆ ನನಗೆ ಅನ್ಸುತ್ತೆ. ಈ ನ್ಯೂಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಏರ್ಟೆಲ್ ಕಡೆಯಿಂದ. ಏರ್ಟೆಲ್ ಅವರು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ನಮ್ಮ ಭಾರತದಲ್ಲಿ 5G ನೆಟ್ವರ್ಕ್ ನ ತಗೊಂಡ್ ಬರಕ್ ಆಗ್ತಿಲ್ಲ, ಇದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ತಾರೆ. ಸೊ ಖಂಡಿತ ಫ್ರೆಂಡ್ಸ್, ಏರ್ ವೇವ್ಸ್ ನ ನಮ್ಮ ಭಾರತ ಗೌರ್ಮೆಂಟ್ ಕಡೆಯಿಂದ ಪ್ರತಿ ಟೆಲ್ಕೋ ನೆಟ್ವರ್ಕ್ ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಮುಂಚೆ 4G ನಲ್ಲಿ ಕೂಡ ತುಂಬಾ ಇನ್ವೆಸ್ಟ್ ಮಾಡಿದ್ರೆ ಈಗಾಗಲೇ ಮಾರ್ಕೆಟ್ ತುಂಬಾ ಕಾಂಪಿಟೇಷನ್ ಕೂಡ ಇರಬೇಕಾದ್ರೆ ಈ ಏರ್ ವೇವ್ಸ್ 5G ಏರ್ ವೇವ್ಸ್ ನ ಪರ್ಚೇಸ್ ಮಾಡಿರೋ ಟೆಸ್ಟ್ ಮಾಡ್ಬೇಕಾದ್ರೆ 50,000 ಕೋಟಿ ರೂಪಾಯಿ ಕೊಟ್ಟು ಈ ಏರ್ ವೇವ್ಸ್ ನ ಅವರು ಪರ್ಚೇಸ್ ಮಾಡಬೇಕಾಗುತ್ತೆ. ನಂತರ ಇದನ್ನ ಟೆಸ್ಟ್ ಮಾಡಿ ಇವರು ಆಫೀಸಲ್ಲಿ ರಿಲೀಸ್ ಮಾಡಬೇಕಾಗಿದೆ. ಸೊ ಹೀಗಾಗಿ ಏರ್ಟೆಲ್ ಅವರೇ ನಮ್ಗೆ ಇದನ್ನ ಮಾಡೋಕ್ಕಾಗಲ್ಲ, ಪರ್ಚೇಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಾಸ್ಟ್ ಇದೆ ಅನ್ಬೇಕಾದ್ರೆ ಇನ್ನು ವಡಾಫೋನ್, ಐಡಿ, ಉಳಿದ ನೆಟ್ವರ್ಕ್ ಕೆಳಗತಿ ಏನ್ ಆಗ್ಬೋದು ನೀವು ಇಲ್ಲೇ ಇಮ್ಯಾಜಿನ್ ಮಾಡ್ಕೋಬಹುದು. ಬಟ್ ಖಂಡಿತ ಜಿಯೋ ಹತ್ರ ತುಂಬಾ ದುಡ್ಡು ಇದೆ, ಯಾರು ಆಬ್ವಿಯಸ್ಲಿ ಅವರು ಪರ್ಚೇಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಫಸ್ಟ್ 5G ನೆಟ್ವರ್ಕ್ ಬಗ್ಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಜಿಯೋ ನನಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ಸ್ ಹಚ್ಚೋಕೆ ಬಡಿಬೇಡಿ. ಈ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಗೂಗಲ್ ಫೋಟೋಸ್ ಬಗ್ಗೆ. ನಿಮ್ಗೆ ಗೊತ್ತಿರ್ಬೋದು, ಗೂಗಲ್ ಫೋಟೋಸ್ ನೀವು ಅನ್ಲಿಮಿಟೆಡ್ ಫೋಟೋಗಳನ್ನ ಹಾಕಬಹುದು. ಅಂದ್ರೆ 1 ವರ್ಷ, 10 ವರ್ಷ, 20 ವರ್ಷದ ಫೋಟೋಗಳನ್ನ ನೀವು ಗೂಗಲ್ ಫೋಟೋಸ್ ಅಲ್ಲಿ ಫ್ರೀ ಆಗಿ ಅಪ್ಲೋಡ್ ಮಾಡಬಹುದು. ನಂತರ 106,000 ವರ್ಷ ಅಂತ ಯಾರು ಬದುಕಲ್ಲ, 106 ವರ್ಷಗಳ ನಂತರ ಕೂಡ ನಿಮ್ ಜಿಮೇಲ್ ಐಡಿ ಪಾಸ್ವರ್ಡ್ ಇಂದ ನೀವು ಖಂಡಿತ ಮತ್ತೆ ಅವನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇದಿವಾಗ ಗೂಗಲ್ ಫೋಟೋಸ್ ನ ಬಗ್ಗೆ ಒಂದು ಹೊಸ ಲೀಕ್ಸ್ ನ ಕೇಳ್ತಾ ಇದ್ವಿ, ಹೊಸ ಬಗ್ಸ್ ನ ನೋಡ್ತಾ ಇದ್ವಿ. ನಾನ್ ಫೋಟೋ ಅಪ್ಲೋಡ್ ಮಾಡಿದ್ರೆ ನನ್ನ ಮನೆ ಹತ್ರವರಲ್ಲಿ ಅಥವಾ ಬೇರೆ ಯಾರಿಗೋ ನನ್ನ ಫೋಟೋಗಳನ್ನ ತೋರಿಸ್ತಾರೆ ಅಂತ. ಇದೊಂದು ಚಿಕ್ಕ ಬಗ್ಗೆ ಆಗಿರುವಂತದ್ದು. ಗೂಗಲ್ ಇಂದ ಈ ರೀತಿ ತಪ್ಪುಗಳಾದ್ರೆ ನಡೆಯಲ್ಲ. ಯಾರು ತುಂಬಾ ಪ್ರೈವೇಟ್ ಫೋಟೋಗಳನ್ನ ಜನ ಅಪ್ಲೋಡ್ ಮಾಡ್ತಿದ್ರೆ, ಸೊ ಖಂಡಿತ ನೀವು ಕೂಡ ಸೇಫ್ ಮತ್ತೆ ಸೆಕ್ಯೂರ್ ಆಗಿ ನಿಮ್ಮ ಫೋಟೋಗಳನ್ನ ಎಲ್ಲ ಡ್ರೈವ್ಸ್ ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರಿ. ಈ ನ್ಯೂಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮೀಡಿಯಾಟೆಕ್ ಕಡೆಯಿಂದ. ಮತ್ತೊಂದು ಹೊಸ ಗೇಮಿಂಗ್ ಚಿಪ್ಸೆಟ್ ನ ಭಾರತದಲ್ಲಿ ಮೊದಲು ಲಾಂಚ್ ಮಾಡ್ತಾ ಇದ್ದಾರೆ. ಇದುವರೆಗೆ ನಾವು ಹಿಲಿಯೋ ಕಡೆಯಿಂದ G ಸೀರೀಸ್ ನಲ್ಲಿ G90T ನಾನು ರೆಡ್ಮಿ ನೋಟ್ 8 ಒಳ್ಳೆ ಗೇಮಿಂಗ್ ಪ್ರೊಸೆಸರ್ ನೋಡ್ಕೊಂಡಿದ್ವಿ. ಇದಿವಾಗ ಎರಡನೇ ಗೇಮಿಂಗ್ ಪ್ರೊಸೆಸರ್ ಹಿಲಿಯೋ G80 ಪ್ರೊಸೆಸರ್ ನ ಇದೇ ಫೆಬ್ರವರಿಗೆ ಹೊಸ ಸ್ಮಾರ್ಟ್ ಫೋನ್ ಜೊತೆಗೆ ಭಾರತದಲ್ಲಿ ಲಾಂಚ್ ಮಾಡ್ತಾರಂತೆ. ಇಷ್ಟೇ ವೇಕಪ್ ಆನ್ ವಾಯ್ಸ್ ಅಂತ ಇದೇ ರೀತಿಯಾಗಿ 2.0 GHz ನ ಹಲವಾರು ಆಪ್ಷನ್ಸ್ ಗಳಿದೆ ಈ ಪ್ರೊಸೆಸರ್ ನ ಭಾರತದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ನೋಡೋಣ ಅಂತ ಯಾವ ಲೆವೆಲ್, ಯಾವ ಸ್ಮಾರ್ಟ್ ಫೋನ್ ಅಲ್ಲಿ ಹವಾ ಮಾಡಕ್ ಮತ್ತೆ ಭಾರತದಲ್ಲಿ ಎಂಟ್ರಿ ಹೊಡಿತಾ ಇದೆ ಮೀಡಿಯಾಟೆಕ್. ಈ ನ್ಯೂಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಅದು ವೈಫೈ ಡಬ್ಬಾ ಆಫರ್ ಕಡೆಯಿಂದ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಕಮ್ಮಿ ಬೆಲೆಗೆ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅದು ವೈಫೈ ಡಬ್ಬಾ ಆಫರ್ ಅಂತ ಆಗ್ಬೋದು. ಇದು ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಬೆಂಗಳೂರಲ್ಲಿ ಮಾತ್ರ ಸಿಗ್ತಾ ಇರುವಂತಹ ಒಂದು ಆಫರ್ ಅಂತ ಆಗ್ಬೋದು. ಇಲ್ಲಿ ಜಿಯೋ ಜೊತೆ ಏರ್ಟೆಲ್ ಜೊತೆ ಕಂಪೇರ್ ಮಾಡಿದ್ರೆ ಜಿಯೋನಲ್ಲಿ 1 GB 4G ಡೇಟಾಗೆ ₹4.60 ಚಾರ್ಜ್ ಮಾಡುತ್ತೆ. ಅದು 100 Mbps ಒಂದಿಗೆ. ಏರ್ಟೆಲ್ ಎಕ್ಸಿಮ್ ಬ್ರಾಡ್ಬ್ಯಾಂಡ್ ಕೂಡ ₹4.60 100 Mbps ಒಂದಿಗೆ 1 GB 4G ಡೇಟಾನ ನೋಡ್ತಾ ಇದ್ವಿ. ಬಟ್ ಈ ವೈಫೈ ಡಬ್ಬಾ ಆಫರ್ ಬೆಂಗಳೂರಲ್ಲಿ ₹1ಗೆ 1 GB 4G ಡೇಟಾನ 1 Gbps ಒಂದಿಗೆ ಆಫರ್ ಮಾಡ್ತಾ ಇರುವಂತದ್ದು. ಈ ಕಂಪನಿ 2016ರಲ್ಲಿ ಕೂಡ 200 MB ₹1ಗೆ ಕೊಡ್ತಾ ಇತ್ತು. ಸೊ ಇದಿವಾಗ 2017ರಲ್ಲಿ 400 MB ಕೊಡ್ತು. ಇದಿವಾಗ 2020ರಲ್ಲಿ ಎಲ್ಲಾ ಕಂಪನಿಗಳಿಂದ ಹಾಕಕ್ಕೆ ಇದು 1 Gbps ಇಂಟರ್ನೆಟ್ ₹1ಗೆ 1 GB
ಇಂಟರ್ನೆಟ್ನ 4G ಇಂಟರ್ನೆಟ್ನ ಕೊಡ್ತಾ ಇರುವಂಥದ್ದು. ಈ ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಒನ್ ಪ್ಲಸ್ ಕಡೆಯಿಂದ ಮತ್ತೊಂದು ಹೊಸ ಪೇಟೆಂಟ್ನ ಹೊರಗಡೆ ಬಿಟ್ಟಿರುವಾಗ ಈ ಸ್ಮಾರ್ಟ್ ಫೋನ್ ಇನ್ ಡಿಸ್ಪ್ಲೇ ಕ್ಯಾಮ್ರಾನ ಒಳಗೊಂಡು ಬರ್ತಾ ಇರುವಂಥದ್ದು. ಈ ಸ್ಮಾರ್ಟ್ ಫೋನ್ ಪ್ಲಸ್ 8 ಅಲ್ಲ, 8 Pro ಅಲ್ಲ, 8 ಲೈಟ್ ಕೊಡಲ್ಲ, ಇದು 8T ಮತ್ತೆ 8T Pro ನಲ್ಲಿ ಈ ಬರುವಂತಹ ಫೀಚರ್ ನಾವು ಈ ಪೇಟೆಂಟ್ ಅಲ್ಲಿ ನೋಡ್ತಾ ಇದ್ವಿ. ಖಂಡಿತ ಇನ್ವಿಸಿಬಲ್ ಕ್ಯಾಮ್ರಾನ ಕಾನ್ಸೆಪ್ಟ್ ಫೋನ್ ತಿಳಿಸ್ಕೊಟ್ರು, ಬಟ್ ಇವಾಗ ಇನ್ ಡಿಸ್ಪ್ಲೇ ಕ್ಯಾಮ್ರಾನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್, ಬಟ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಪೋಕೋಗೆಲ್ಲ ಕಾಂಪಿಟೇಷನ್ ಕೊಡಕ್ಕೆ ಎಂಟ್ರಿ ಆಗಲಿ ಅಂತ ನನ್ನ ಅನಿಸಿಕೆ. ಇಡಿಸ್ಟಲ್ಲಿ ಕೊನೆಯ ನ್ಯೂಸ್ ಬರುತ್ತೆ, ಅದು ರಿಯಲ್ಮಿ C3 ಏನೋ ನಮ್ಮ ಭಾರತದಲ್ಲಿ 7,000 ರೂಪಾಯಿಗೆ ಲಾಂಚ್ ಮಾಡಿದ್ರಪ್ಪ. ಬಟ್ ರೆಡ್ಮಿ ಅವ್ರು ಸುಮ್ಮನೆ ಇರ್ತಾರೆ. ರೆಡ್ಮಿ ಕೂಡ ಒಂದು ಹೊಸ ಪೋಸ್ಟ್ ನ ಮಾಡಿದ್ರು ರೆಡ್ಮಿ 9A ಬಗ್ಗೆ. ಈ ಸ್ಮಾರ್ಟ್ ಫೋನ್ ಕೂಡ 5,000 mAh ಬ್ಯಾಟರಿಯೊಂದಿಗೆ ಮೀಡಿಯಾಟೆಕ್ ನ A70 ಪ್ರೊಸೆಸರ್ ತಗೊಂಡ್ ಬರ್ತಾರೆ. ಅಂದ್ರೆ ಎರಡು ಸ್ಮಾರ್ಟ್ ಫೋನ್ಸ್ ಅಲ್ಲಿ ಪ್ರೊಸೆಸರ್ ಮತ್ತೆ ಬ್ಯಾಟರಿ ಅಂತೂ ಫಿಕ್ಸ್ ಆಯ್ತು. ಖಂಡಿತ ರಿಯಲ್ ಕಾಂಪಿಟೇಷನ್ ಎರಡು ಫೋನ್ಸ್ ಆಗುತ್ತೆ, ಇನ್ನೊಂದು ಬಜೆಟ್ ನಲ್ಲಿ ಫಿಕ್ಸ್ ಆಗುತ್ತೆ. ಅದಕ್ಕಿಂತ ಕಮ್ಮಿ ಬೆಲೆ ಕೊಟ್ಟರು ಅಂದ್ರೆ ಖಂಡಿತ ರೆಡ್ಮಿ ಮಾರ್ಕೆಟ್ ಅಲ್ಲಿ ಮತ್ತೆ ಹವಾ ಮಾಡಕ್ಕೆ ರೆಡಿ ಆಗುತ್ತೆ 2020ರಲ್ಲಿ. ಸೊ ಫ್ರೆಂಡ್ಸ್, ಇದಷ್ಟು ಇವತ್ತಿನ ನಮ್ಮ ಬೇಕಿನ ನ್ಯೂಸ್ ಎಪಿಸೋಡ್ 79 ಆಗಿದ್ದು. ಖಂಡಿತ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಹೊಸದಾಗಿ ಬಂದಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ಏನ್ ಮಾಡ್ತಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಆಲ್ರೆಡಿ ಕಮೆಂಟ್ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿದೆಯಲ್ಲ ಅಂತ ಕಮೆಂಟ್ ಚೆಕ್ ಮಾಡ್ಕೊಂಡು ನೀವಿನ್ನು ಹೊರಡ್ಬೋದು. ನಾವು ಹೊರಡ್ತಾ ಇದ್ದೀವಿ. ಟೀಕೆ.